4 ವರ್ಷದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅಮೃತ ಅವರು ತನ್ವಿಯಾಗಿ ಕಲ್ತಿದ್ದೇನು ಅಂತ. ಸೀನ್ಗೆ ಎಕ್ಸ್ಪ್ರೆಷನ್ ಕೊಡೋದು, ಡೈಲಾಗ್ ಡೆಲಿವರಿ ಹೇಗೆ ಮಾಡೋದು. ನೀವು ಹೋದ ಮೇಲೆ ಜನ ಯಾವ ರೀತಿ ನಿಮ್ಮ ಕೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಲೆಕ್ಚರರ್ಸ್ ಆಗಿರ್ಬೋದು ನಿಮ್ ಕಂಡಿದ್ದು ಮಾತನಾಡಿಸಿದ್ದುಂಟಾ ಅಂತ? ಅವ್ರಿಗೆ ಹೆಂಗೆ ಅಂದ್ರೆ ಶೂಟಿಂಗ್ ಅಂದ್ರೆ ಬೆಳಗ್ಗೆ ಕಳ್ಸಿ ಒಂದ್ 10 ನಿಮಿಷ ಮುಗಿಸ್ ಕಳ್ಸ್ಕೊಬಿಡ್ತಾರೆ. ಆ ತರ ಅನ್ಕೊಂಡ್ಬಿಟ್ಟಿದ್ದಾರೆ ಮೈಂಡಲ್ಲೆಲ್ಲ. ಬೆಳಗ್ಗೆಯಿಂದ ಸಂಜೆ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ಮೇಜರಾಗಿ ಕೇಳೋದು ನಿಂಗೆ ಎಷ್ಟು ಕೊಡ್ತಾರೆ, ಅವಳೇ ಕೊಡೋ ತನ್ವಿ, ಅದಕ್ಕೆ ಕೆಲವೊಬ್ರು ಇಲ್ಲ ಕಣೋ ಅವಳಲ್ಲ ಕಣೋ, ಅದಕ್ಕೆ ಅವ್ನು ಇಲ್ಲ ಕಣೋ, ಸರಿ ಇವಾಗ ನಾನು ತನ್ವಿ ಅಂತ ಕೂಗ್ತೀನಿ, ಅವಳು ತಿರುಗಿದ್ರೆ ಅವಳೆ, ಇಲ್ಲ ಅಂದ್ರೆ ಅವಳಲ್ಲ. ತನ್ವಿ ಅಂತ ಕೂಗಿದ್ರು, ನಾನು ಇನ್ನೇ ತಿರುಗಿ ನೋಡ್ಬಿಟ್ಟು ಅವಾಗ ಕನ್ಫರ್ಮ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಮಗಳ ಪಾತ್ರದಲ್ಲಿ ತನ್ವಿಯಾಗಿ ಮಿಂಚಿದಂತಹ ಅಮೃತ ಗೌಡ ಅವರು. ಸೊ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತೂ ವೈಂಡ್ ಅಪ್ ಆಯಿತು. ಇನ್ಸ್ಟಾಗ್ರಾಮ್ ಫುಲ್ ಇವರ ಅಳುವಂಥ ವಿಡಿಯೋನೇ ವೈರಲ್ ಆಯಿತು. ಸೊ ಹೇಗಿತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಈಗ ಆ ತಂಡವನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅವರ ಸ್ಟಡೀಸಲ್ಲೂ ಕೂಡ ಹೇಗೆ ನಡೀತಾ ಇದೆ, ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ತನ್ವಿಯವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಅಮೃತ ಅಂತ ಕರೆಯೋದ, ತನ್ವಿ ಅಂತ ಕರೆಯೋದ? ಇಷ್ಟ. ಈಗ ಸೀರಿಯಲ್ ಮುಗೀತಲ್ಲ, ಈಗ ಏನಂತ ಕರೀಲಿ ಅಂತ? ನೀವು ಇಷ್ಟ. ನೀವು ತನ್ವಿ ಅಂತ ಕರಿಬೇಕು ಅನ್ಸಿದ್ರೆ ತನ್ವಿ, ಅಮೃತ ಅಂತ ಕರಿಬೇಕು ಅನ್ಸಿದ್ರೆ ಅಮೃತ. ಜನ ಏನಂತ ಕರೀತಾರೆ ನಿಮ್ಮನ್ನ? ತನ್ವಿ. ತನ್ವಿ, ಶೋರ್. ಓಕೆ. ಅಳುವಂಥ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಯಿತು. ಸೊ ಹೇಗಿತ್ತು? ಅಳ್ಬೇಕಾದ್ರೆ ನಂಗಾದ್ರೂ ಇದಿರಲಿಲ್ಲ, ಜ್ಞಾನ ಇರಲಿಲ್ಲ ದಟ್ ವಿಡಿಯೋ ಮಾಡ್ತಿದ್ದಾರೆ ಇಷ್ಟು ಓಡುತ್ತೆ ಅಂತ. ಬಟ್ ಆ ಮೂಮೆಂಟ್ ಬಂದಾಗ ಫುಲ್ಲು ಕಣ್ಣೀರು ಬಂದ್ಬಿಡ್ತು. ಲೈಕ್ ಇನ್ನೇ ಅದು ಲಾಸ್ಟ್ ಮೂಮೆಂಟು, ಅದಾದಮೇಲೆ ಭಾಗ್ಯಲಕ್ಷ್ಮಿ ಇನ್ನು ನೆನಪು ಮಾತ್ರ ಆಗಿತ್ತು. ಸೊ ಅದನ್ನ ನೆನ್ಸ್ಕೊಂಡೆ ಎಲ್ಲ ಇರೋ ಒಂಥರ ಚುಚ್ಚುತ್ತೆ ಮನ್ಸಿಗೆ. ಸೊ ಅವಾಗ ಫುಲ್ ಹತ್ಬಿಟ್ರಿ. ಎಸ್, ಲಾಸ್ಟ್ ಸೀರಿಯಲ್ ವೈಂಡ್ ಅಪ್ ಆಗ್ತಿದೆ ಅಂತ ಎಷ್ಟು ದಿನದ ಮುಂಚೆ ಗೊತ್ತಾಯ್ತು ನಿಮಗೆ? ನಮಗೆ ಜೂನಲ್ಲಿ ವೈಂಡ್ ಅಪ್ ಆಗಿದ್ದು, ಮೇ ಎಂಡಿಂಗ್ ಅಲ್ಲೇ ಗೊತ್ತಾಯ್ತು. ಸೊ 10 to 12 days ಮುಂಚೆನೆ ಗೊತ್ತಾಯ್ತು ನಮ್ಗೆ. ಫಸ್ಟ್ ಹೇಳಿದಾಗ ನಂಬಲಿಲ್ಲ ನಾನು. ಸೊ ಫಸ್ಟ್ ನಮ್ಮ EP ಅಕ್ಕ ಬಂದು ಹೇಳಿದ್ರು, ಅಂದ್ರೆ ಅವ್ರು ಹೇಳಿಲ್ಲ ಬಟ್ ಕ್ಲೂ ಕೊಟ್ರು ಏನೋ ಇದೆ ಅಂತ. ಸೊ ಅದಾದ್ಮೇಲೆ ನಾನು ನಂಬಲಿಲ್ಲ. ಅದಾದ್ಮೇಲೆ ಶಾರ್ಟಿಗೆ ಬಂದಾಗ, ಫಸ್ಟ್ ಶಾರ್ಟ್ ಇತ್ತು ಅವತ್ತು ಬೆಳಗ್ಗೆ ನಂದು. ಸೊ ಶಾರ್ಟಿಗೆ ಬಂದಾಗ ನಮ್ಮ ಡೈರೆಕ್ಟರ್ ಹೇಳಿದ್ರು, ಇನ್ನೇನು ಫ್ರೀಯಾಗಿ ಹೋಗ್ತೀಯಾ, ದಟ್ ಸೀರಿಯಲ್ ಮುಗೀತಾ ಇದೆ ಅಂತ. 1-2 seconds ನಂಬಲಿಲ್ಲ ನಾನು. ಸರ್ ಇಲ್ಲ ಸರ್ ನಿಜವಾಗ್ಲು ಅಂತ ಹೇಳಿದ್ರು. 1-2 seconds ಸೈಲೆಂಟ್ ಆಗ್ಬಿಟ್ಟು, ಗೊತ್ತಿಲ್ಲ, ಫುಲ್ಲು ಅವಾಗಲೂ ಕಣ್ಣಲ್ಲಿ ನೀರು, ಫುಲ್ ಅಳ್ತಾ ಇದೀನಿ. ಅವ್ರು ಹೇಳ್ತಿದ್ರು, ಏನಕ್ಕೆ ಅಳ್ತಿದ್ಯಾ, ಇನ್ನೊಂದು ಚಾನ್ಸ್ ಸಿಗುತ್ತೆ. ಸೊ ಚಾನ್ಸ್ಗಲ್ಲ, ಈ ಟೀಮ್ಗೋಸ್ಕರ ಏನೇ ವರ್ಕ್ ಮಾಡಿದ್ರು ಈ ಥರ ಟೀಮ್ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ. ಸೊ ಅವಾಗಲೂ ಹತ್ಬಿಟ್ಟಿದ್ದೆ. ಆ್ಯಂಡ್ 10 to 12 days ಮುಂಚೆ ಗೊತ್ತಾಗ್ದಲ್ಲ, ಏನೋ ಸ್ವಲ್ಪ ಪೇನ್ ಇತ್ತು. ಬಟ್ ಲಾಸ್ಟ್ ಡೇ ಬಂದಾಗಂತೂ ಅದು ಫುಲ್ ಜಾಸ್ತಿ ಆಗೋಯ್ತು. ಆ್ಯಂಡ್ ತಡ್ಕೊಳಕ್ಕಾಗಲಿಲ್ಲ ಅದನ್ನ. ಓಕೆ, ಓವರ್ ಆಲ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ? ಐ ಥಿಂಕ್ ಒಂದು 4 ವರ್ಷನಾ? 4 ವರ್ಷ. 4 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಸ್ಟಾರ್ಟಿಂಗ್ ಹೋದಾಗ ಹೆಂಗಿದ್ರಿ, ಎಂಡಿಂಗ್ ಟೈಮಲ್ಲಿ ಹೆಂಗಾದ್ರಿ ಅಂತ? ಸ್ಟಾರ್ಟಿಂಗ್ ಹೋದಾಗ ತುಂಬಾ ಇನ್ನೋಸೆಂಟು, ಸೈಲೆಂಟು. ನಾನು ತುಂಬಾ ಸೈಲೆಂಟು, ಅಂದ್ರೆ ಯಾರಿದ್ದೇನೋ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ. ಅವ್ರು ಕೇಳಿದಕ್ಕಷ್ಟೇ ಆನ್ಸರ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಿದ್ದೆ. ಬಿಡೋ ಟೈಮಲ್ಲಿ ಅವ್ರು ಮಾತಾಡ್ಸಿಲ್ಲ ಅಂದ್ರೆ ನಾನೇ ಮಾತಾಡ್ಸ್ತಿದ್ದೆ, ಏನೋ ಒಂದು ತರಲೆ ಮಾಡ್ತಿದ್ದೆ, ಏನೋ ಒಂದು ಕ್ವಶನ್ಸ್ ಕೇಳ್ತಿದ್ದೆ, ಹಂಗೆ. ಸೊ ಇನ್ನೋಸೆಂಟ್ ಇದ್ದವಳು ಸ್ವಲ್ಪ ಆ ಇನ್ನೋಸೆಂಟ್ ಫೇಸ್ ಅಂತ ಆಚೆ ಬಂದೆ, ಎಲ್ರ ಜೊತೆ ಕ್ಲೋಸ್ ಆಗಕ್ಕೆ ಶುರು ಮಾಡಿದೆ. ಸೊ ಚೆನ್ನಾಗಿತ್ತು ಎಲ್ಲ. ಹೋದಾಗ ಇನ್ನೋಸೆಂಟ್ ಆಗಿದ್ರಿ, ಹೋಗ್ತಾ 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 ಪಾತ್ರಗಳು ಮತ್ತಷ್ಟು ಆ್ಯಡ್ ಆನ್ ಆಗೋಕ್ಕೆ ಶುರುವಾಯಿತು. ಹೋದಾಗ ಮಾತ್ರ ಒಂದು 5-6 ಕ್ಯಾರೆಕ್ಟರ್ ಮಾತ್ರ ನಿಮ್ಮ ಒಂದು ಸರೌಂಡಿಂಗ್ ಅಲ್ಲಿ ಇತ್ತು. ನಿಮ್ಮ ಭಾಗ್ಯಕ್ಕಾಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಂಡವರು, ಮತ್ತೆ ನಿಮ್ಮ ಗುಂಡಣ್ಣ, ಹಾಗೇನೆ ಅಜ್ಜಿ ತಾತ, ಮತ್ತೆ ನಿಮ್ಮ ತಂಗಿ ಅಕ್ಕ, ಚಿಕ್ಕಿ ಅಂತೀರ. ಓಕೆ, ಇಷ್ಟು ಕ್ಯಾರೆಕ್ಟರ್. ಅದಾದ್ಮೇಲೆ ಹೋಗ್ತಾ 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 ಇನ್ನೊಂದಷ್ಟು ಕ್ಯಾರೆಕ್ಟರ್ ಜಾಸ್ತಿ ಆ್ಯಡ್ ಆನ್ ಹೋದಾಗ, ಸೊ ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದಾಗ ಏನ್ ಅನ್ನಿಸ್ತಿತ್ತು ನಿಮ್ಗೆ ಅಂತ?
ನನಗೆ ಆ್ಯಕ್ಚುಲಿ ಅವರೆಲ್ಲ ಬಂದಾಗ ಸ್ವಲ್ಪ ಭಯ ಆಗ್ತಿತ್ತು. ಓಕೆ, ಇವ್ರ ಜೊತೆ ವರ್ಕ್ ಮಾಡ್ತೀನಿ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸು ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ಅಂತ. ಬಟ್ ಅಲ್ಲಿ ಇರೋರು ಎಲ್ಲರೂ ತುಂಬ ಹಂಬಲ್ ಆಗಿದ್ರು. ನಾವೇನಾದರೂ ತಪ್ಪು ಮಾಡಿದ್ರೆ ಅದನ್ನು ಹೇಳ್ಕೊಡೋದು, ಸೊ ನಾವು ಡೈಲಾಗ್ ಹೇಗೆ ಹೇಳಬೇಕು ಅದನ್ನು ಹೇಳ್ಕೊಡೋದು, ಎಕ್ಸ್ಪ್ರೆಷನ್ ಈ ಥರ ಡೈಲಾಗ್ ಇದ್ದರೆ, ಈ ಥರ ಸೀನ್ ಇದ್ದರೆ ಎಕ್ಸ್ಪ್ರೆಷನ್ ಹೇಗೆ ಕೊಡೋದು ಅಂತೆಲ್ಲ ಹೇಳ್ಕೊಡ್ತಿದ್ರು. ಸೊ ಅವಾಗ ನಮಗೂ ಅನಿಸ್ತು ಓಕೆ, ಅಷ್ಟೊಂದು ಏನು ಕಷ್ಟ ಇರಲ್ಲ. ಸೊ ಎಲ್ಲರೂ ಹಂಬಲ್ ಆಗಿರ್ತಾರೆ ಆ್ಯಂಡ್ ಎಲ್ಲರೂ ಚೆನ್ನಾಗಿತ್ತು. 4 years ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಆ ಲಾಸ್ಟಲ್ಲಿ ಅಷ್ಟು ಹತ್ತಿದ್ದು, ಇಲ್ಲಾಂದಿದ್ರೆ ಅಷ್ಟೊಂದು ಅಳ್ತಿರ್ಲಿಲ್ಲ. 4 ವರ್ಷದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಅಮೃತ ಅವರು ತನ್ವಿಯಾಗಿ ಕಲ್ತಿದ್ದೇನು ಅಂತ? ಅಮೃತ ಅವರು ತನ್ವಿಯಾಗಿ ಕಲ್ತಿದ್ದು ಮೇ ಬಿ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿದ್ದೀನಿ. ಮೊದಲು ಅಷ್ಟೊಂದು ಇರಲಿಲ್ಲ ನನಗೆ, ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿದ್ದೀನಿ. ಸೊ ಆ್ಯಂಡ್ ಎಲ್ಲರದ್ದು ವ್ಯಾಲ್ಯೂ ತಿಳ್ಕೊಬೇಕು ಅಂತ ಕಲ್ತಿದ್ದೀನಿ ಅಷ್ಟೇ. ಇನ್ನೂ ಬೇಜಾನ್ ಕಲ್ತಿದ್ದೀನಿ, ಬಟ್ ಅದನ್ನು ನೆನಪು ಬರ್ತಿಲ್ಲ ಅಷ್ಟೇ. ಸೊ ಅದೊಂದು ಸೀನ್ಗೆ ಎಕ್ಸ್ಪ್ರೆಷನ್ ಕೊಡೋದು, ಡೈಲಾಗ್ ಡೆಲಿವರಿ ಹೇಗೆ ಮಾಡೋದು, ಆ್ಯಂಡ್ ಒಂದು ಸೀನ್ ಇದ್ದರೆ ಅದನ್ನು ಹೇಗೆ ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ಬೋದು, ಅದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ. ತುಂಬ ಸೆಟ್ಟಲ್ಲಿ ಇಷ್ಟ ಆಗ್ತಿದ್ದಂಥ ವ್ಯಕ್ತಿ ಅಂದರೆ ಯಾರು? ನಂಗೆ ಎಲ್ಲರೂ ಇಷ್ಟ ಆಗ್ತಿದ್ರು. ಇವರೊಬ್ಬರೇ ಪರ್ಟಿಕ್ಯುಲರ್, ಇವರೊಬ್ಬರೇ ಇಷ್ಟ ಆ ಥರ ಇಲ್ಲ. ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಎಲ್ಲರೂ ತುಂಬ ಇಷ್ಟ ಆಗ್ತಿದ್ರು ಆ್ಯಂಡ್ ಎಲ್ಲರೂ ಮಿಸ್ ಮಾಡ್ಕೊತಿದ್ದೆ. ಎಸ್, ಆ್ಯಕ್ಟಿಂಗ್ ವೈಸ್ ಯಾರೆಲ್ಲ ನಿಮಗೆ ಇಂಪ್ರೂವೈಸೇಷನ್ ಕೊಡ್ತಿದ್ರು ಅಂತ? ಎಲ್ಲರೂ ಕೊಡ್ತಿದ್ರು. ಸೊ ಇವಾಗ ಏನಾದರೂ ಒಂದು ನಮ್ಮ ಮುಂದೆ ಅಲ್ಲಿ ನಾವು ಮಾಡಬೇಕಾದ್ರೆ ಯಾರು ಇರ್ತಿದ್ರೋ ಅವರೆಲ್ಲರೂ ಕೊಡ್ತಿದ್ರು. ಸೊ ಏನಾದರೂ ಡೈಲಾಗ್ ಹೇಳ್ಬೇಕಾದ್ರೆ ಈ ಥರ ತಪ್ಪು ಹೇಳಿದ್ರೆ ಅದನ್ನು ಕರೆಕ್ಟ್ ಮಾಡೋರು ಆ್ಯಂಡ್ ಎಕ್ಸ್ಪ್ರೆಷನ್ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳೋರು. ಸೊ ಅಲ್ಲಿರೋರು ಎಲ್ಲರೂ ಹೇಳ್ತಿದ್ರು ನಮಗೆ. ಎಸ್, 10th ಪಾಸ್ ಮಾಡಿ PUCಗೆ ಕಾಲಿಟ್ಟಿದ್ದಾಯಿತು. PU ಹೋದ ಮೇಲೆ ಜನ ಯಾವ ರೀತಿ ನಿಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಲೆಕ್ಚರರ್ಸ್ ಆಗಿರ್ಬೋದು ನಿಮ್ಮ ಕಂಡಿದ್ದು ಮಾತನಾಡಿಸಿದ್ದುಂಟಾ ಅಂತ? ಹೌದು, ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟೊಂದು ಕಂಡುಹಿಡಿತಿರ್ಲಿಲ್ಲ, ಬಟ್ ಹೋಗ್ತಾ 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 ಜಾಸ್ತಿ ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ರು. ಸೊ ಅದು ತುಂಬ ಖುಷಿ ಕೊಡ್ತು ನನಗೆ. ಸೊ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಚೆನ್ನಾಗಿತ್ತು. ಸೊ ಇನಿಷಿಯಲ್ ಡೇಸಲ್ಲಿ ಅಷ್ಟೊಂದು ಕಂಡುಹಿಡಿತಿರ್ಲಿಲ್ಲ, ಯಾಕೆ ಗೊತ್ತಿಲ್ಲ. ಮೇ ಬಿ ಇನಿಷಿಯಲ್ ಡೇಸಲ್ಲಿ ಅಷ್ಟೊಂದು ಇರಲಿಲ್ಲ ನಂದು. ಸೊ ಹೋಗ್ತಾ 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 ನಂದು ಏನಿದೆ ಅದು ಜಾಸ್ತಿ ಆಯಿತು ಸೀನ್ಸು. ಸೊ ಚೆನ್ನಾಗಿ ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ರು. ಓಕೆ, ಕಾಲೇಜ್ಗೆ ಹೋದ್ಮೇಲೆ ಫಸ್ಟ್ ನಿಮ್ಮನ್ನು ರೆಕಗ್ನೈಸ್ ಮಾಡಿ ನೀವು ತನ್ವಿ ಅವರಲ್ವಾ ಅಂತ ಕೇಳಿದ್ದು ಯಾರು? ಸೊ ನಮ್ಮ ಅಟೆಂಡರ್ ಮ್ಯಾಮು ಅವರು ಬಂದ್ಬಿಟ್ಟು, ನಾನು ಏನೋ ಕೇಳಕ್ಕೆ ಹೋಗಿದ್ದೆ, ಅಲ್ಲ ಅವರೇ ಅನ್ಸುತ್ತೆ. ಸೊ ಓಕೆ, ನೀನು ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡ್ತೀಯ ಅಲ್ವಾ, ತನ್ವಿ ಅಲ್ವಾ ಅಂತ ಹೇಳಿದ್ರು. ಸೊ ಅವಾಗಲೇ ಫುಲ್ ಖುಷಿ ನನಗೆ. ಅದಾದಮೇಲೆ ಟೀಚರ್ಸ್ ಕಂಡಿಡಿದ್ರು ಒಂದಿಬ್ಬರು. ಸೊ ಅದಾದಮೇಲೆ ಎಲ್ರಿಗೂ ಡೌಟ್ ಇರ್ತಿತ್ತು. ಮೇಯ್ನ್ ರೀಸನ್ ನಾನು ಸ್ಪೆಕ್ಸ್ ವೇರ್ ಮಾಡ್ತೀನಿ, ಡೌಟ್ ಇರ್ತಿತ್ತು ಇವಳೇನ ಅಲ್ವಾ ಅಂತ. ಆಮೇಲೆ ಬೈಸೆನ್ಸ್ ನಾನು ಯಾವಾಗ ಸ್ಪೆಕ್ಸ್ ಮುಚ್ಚಿದಾಗ ಅಥವಾ ಒಬ್ಳೆದಾಗ ಬಂದು ಕೇಳೋರು, ಸೊ ನೀನೇ ಅಲ್ವಾ ಅಂತ. ಸೊ ಹಿಂಗೆ ಕಾಲೇಜಲ್ಲಿ. ಓಕೆ, ಏನಾದರೂ ಇನ್ಪುಟ್ಸ್ ಅಥವಾ ಏನಾದರೂ ಕೇಳ್ತಿದ್ರ ಡೌಟ್ಸ್ ಎಲ್ಲನೂ? ತುಂಬಾ ಕೇಳೋರು. ಏನಂತ ಕೇಳ್ತಿದ್ರು? ಲೈಕ್ ಹೆಂಗ್ ಮಾಡ್ತೀರಾ ಶೂಟಿಂಗು, ಬೆಳಗ್ಗೆಯಿಂದ ಸಂಜೆ. ಅವ್ರಿಗೆ ಹೆಂಗೆ ಅಂದ್ರೆ ಶೂಟಿಂಗ್ ಅಂದ್ರೆ ಬೆಳಗ್ಗೆ ಕಳ್ಸಿ ಒಂದ್ 10 ನಿಮಿಷ ಮುಗಿಸ್ ಕಳ್ಸ್ಕೊಬಿಡ್ತಾರೆ. ಆ ತರ ಅನ್ಕೊಂಡ್ಬಿಟ್ಟಿದ್ದಾರೆ ಮೈಂಡಲ್ಲೆಲ್ಲ. ಬೆಳಗ್ಗೆಯಿಂದ ಸಂಜೆ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ಮೇಜರಾಗಿ ಕೇಳೋದು ನಿಂಗೆ ಎಷ್ಟು ಕೊಡ್ತಾರೆ. ಎಲ್ಲಾದ್ರೂ ಯಾರು ರ್ಯಾಂಡಮ್ ಆಂಟಿ ಬಂದ್ಬಿಟ್ಟು ಮಾತಾಡ್ಸ್ತಾ ಇರ್ತಾರೆ, ಏನಪ್ಪ ಪುಟ ತನ್ನಿ ಚೆನ್ನಾಗಿದೆ, ಎಷ್ಟು ಕೊಡ್ತಾರೆ ನಿಂಗೆ, ನಾನು ನನ್ನ ಮೊಬೈಲ್ನ ಸೇರಿಸ್ಬೇಕು ಬೇಜಾರಾಗಿ ಕೇಳೋದು ಅದೊಂದೇ. ಸೊ ಆಗ್ಬಿಟ್ರೆ ಶೂಟಿಂಗ್ ಹೆಂಗ್ ಮಾಡ್ತಾರೆ ಆ್ಯಂಡ್ ಅಷ್ಟೇ. ಎಸ್, ಇವಾಗ ನಾನು ಕೇಳ್ತೀನಿ, ಎಷ್ಟು ಕೊಡ್ತಿದ್ರು? ಗೊತ್ತಿಲ್ಲ ನನಗೆ. ಗೊತ್ತಿಲ್ವಾ? ಗೊತ್ತಿಲ್ಲ. ಫಿನಾನ್ಸ್ ಮಿನಿಸ್ಟರ್ ಎಲ್ಲ ಅಮ್ಮ ನಂಗೆಲ್ಲರೂ ರೇಗಿಸ್ತಿರ್ತಾರೆ. ನಾನು ಆರ್ಟಿಸ್ಟ್, ನಮ್ಮಮ್ಮ ಈಗ ಟೀಚರ್ಸ್ ಕಂಡಿಡಿದ್ರು, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಂಡಿಡಿದ್ರು. ನೀವು ಬಾಯ್ಸ್ ಗರ್ಲ್ಸ್ ಇಬ್ರಿಗೂ ಓದುವಂಥದ್ದು ಅಥವಾ ಬರೀ ಗರ್ಲ್ಸ್ ಓದುವಂಥ ಕಾಲೇಜ್ ಮಾತ್ರ? ಇಲ್ಲ, ನಾನು ಕೋಎಡ್ ಹೋಗ್ಬೇಕು. ಕೋಎಡ್ ಅಲ್ಲಿ ಹುಡುಗರು ಯಾರು ಬಂದು ಕಂಡಿಡಿದು ಹೇಳಿದ್ರು? ಏನಾಗಿತ್ತಂದ್ರೆ ನನ್ನ ಫ್ರೆಂಡ್ಸ್, ಇವಾಗ ನಾನು ಯಾರ ಜೊತೆ ಫ್ರೆಂಡ್ಸ್ ಆಗಿದ್ದೀನೋ ಅವ್ರೆ, ಓಕೆನಾ. ಸೊ ಅವ್ರಿಗೆ ಅದರಲ್ಲಿ ಯಾರಿಗೋ ಒಬ್ಬಂಗೆ ಡೌಟ್ ಬಂದಿತ್ತು. ಸೊ ನಾನು ಅವ್ನಿಗೆ ಡೌಟ್ ಬಂದಿತ್ತು. ಸೊ ನಾನು ರ್ಯಾಂಡಮ್ ಸ್ಟಾರ್ಟಿಂಗ್ ಅಲ್ಲಿ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಅಲ್ವಾ, ಆಬ್ವಿಯಸ್ಲಿ ಹೊಸ ಕಾಲೇಜಲ್ಲಿ. ನಾನು ಆ ಕಡೆ ಕಾರ್ನಲ್ಲೇ ಕೂತಿದ್ದೆ, ಏನೋ ಮಾಡ್ತಿದ್ದೆ. ಅವರು ಮಾತಾಡ್ಕೊದ್ರು, ಅವಳೇ ಕಣೋ ತನ್ವಿ. ಅದಕ್ಕೆ ಕೆಲವೊಬ್ರು ಇಲ್ಲ ಕಣೋ ಅವಳಲ್ಲ ಕಣೋ, ಅದಕ್ಕೆ ಅವ್ನು ಇಲ್ಲ ಕಣೋ. ಸರಿ, ಇವಾಗ ನಾನು ತನ್ವಿ ಅಂತ ಕೂಗ್ತೀನಿ, ಅವಳು ತಿರುಗಿದ್ರೆ ಅವಳೆ, ಇಲ್ಲ ಅಂದ್ರೆ ಅವಳಲ್ಲ. ಅವ್ರು ತನ್ವಿ ಅಂತ ಕೂಗಿದ್ರು, ನಾನು ಇನ್ನೇ ತಿರುಗಿ ನೋಡ್ಬಿಟ್ಟು ಅವಾಗ ಕನ್ಫರ್ಮ್ ಆಗೋಯ್ತು ಅವ್ರಿಗೆ, ಓಕೆ ನಾನೇ ಅಂತ. ಆಮೇಲೆ ಅವ್ರು ಎಂತ ಇಂಟ್ರೋವರ್ಟ್ಸ್ ಇದ್ರೆ ಅವ್ರು ಬಂದು ಮಾತಾಡ್ಸ್ಲಿಲ್ಲ. ನಾನು ಹೋಗಿ ಮಾತಾಡ್ತೀನಿ, ನೀನೇ ತರ ನನ್ನ ಹೆಸರು ಕೂಗಿದ್ದು ಅಂತ. ಅದಕ್ಕೆ ಹೌದು ಹೌದು ಅಂತ ಹೇಳ್ದ. ಆಮೇಲೆ ಸ್ವಲ್ಪ ದಿನ ನಾನು ಮಾತಾಡ್ಸಿಲ್ಲ. ಆಮೇಲೆ ಇಬ್ರು ಫ್ರೆಂಡ್ಸ್ ಆದ್ವಿ. ಆಮೇಲೆ ಆ ಟೀಮ್ ಎಲ್ಲ ಫ್ರೆಂಡ್ಸ್ ಆದ್ವಿ. ಈಗ ಓಕೆ, ಈ ತರ ಎಲ್ಲ ಚೆನ್ನಾಗಿತ್ತು. ಎಸ್, ಈಗ ಆಲ್ಮೋಸ್ಟ್ 4 years ಆಯಿತು.
4 ಇಯರ್ಸಲ್ಲಿ ಸಾಕಷ್ಟು ವಿಚಾರಗಳು ಕಲ್ತಿದ್ದುಂಟು. ಸೊ ಈಗ ನಿಮ್ಮ ಚಿಕ್ಕಪ್ಪನಿಗೆ ದಾರಿ ಮಾಡ್ಕೊಡ್ತಿದ್ದೀರಾ ಅನ್ಸುತ್ತೆ. ಅಂದರೆ ಅಗ್ನಿಸಾಕ್ಷಿ ಬರ್ತಿದೆಯಲ್ಲ. ಓಹೋ ಕರೆಕ್ಟ್ ಕರೆಕ್ಟ್ ಈ ಕಾನ್ಸೆಪ್ಟೇ ಹೌದು. ಸೊ ನಾವು 4 ಇಯರ್ಸ್ ನಡೆಸಿದ್ವಿ, ನೆಕ್ಸ್ಟ್ ನಮ್ಮ ಚಿಕ್ಕಪ್ಪನೂ ನಡೆಸಲಿ ಅಂತ ಹೇಳಿ ಆ ದಾರಿ ಮಾಡ್ಕೊಟ್ವಿ. ಎಸ್, ಏನು ಹೇಳ್ತೀರಾ ನಿಮ್ಮ ಚಿಕ್ಕಪ್ಪನಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ ಅಂತ? ಆಲ್ ದಿ ಬೆಸ್ಟ್. ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಗ್ನಿಸಾಕ್ಷಿ ನೋಡ್ತಿದ್ದೀನಿ ಡೇ 1 ಇಂದ. ಬ್ರೋಗೋಡನ್ನ ಇದೇ ತರ ಮಾಡಿ ಅಂಡ್ ನಿಮ್ಮ ಫ್ಯೂಚರ್ ಇನ್ನು ಬ್ರೈಟ್ ಆಗಿರಲಿ. 4 ವರ್ಷಗಳ ಸುದೀರ್ಘ ಪಯಣದಲ್ಲಿ ತನ್ವಿ ಕ್ಯಾರೆಕ್ಟರ್ನ ಚೂಸ್ ಮಾಡಿಕೊಂಡು ಅಭಿಮಾನಿಗಳನ್ನ ಎಂಟರ್ಟೈನ್ಮೆಂಟ್ ಮಾಡೋದು ಅಂತಂದ್ರೆ ಇಟ್ಸ್ ನಾಟ್ ಈಸಿ. ಸೊ ನಿಮ್ಮ ರೊಟೀನ್ ಹೇಗಿರ್ತಿತ್ತು ಅಂತ? ರೊಟೀನ್ ಹೇಗಿರ್ತಿತ್ತು ಅಂದರೆ, ಕಾಲೇಜ್ ಇದ್ದಾಗ ನಾರ್ಮಲ್ ಬೆಳಗ್ಗೆ ಎದ್ದೇಳು, ಫ್ರೆಶ್ ಅಪ್ ಆಗು, ಕಾಲೇಜ್ ಬ್ಯಾಗ್ ಎತ್ಕೋ, ಕಾಲೇಜ್ಗೆ ಹೋಗು, ಮನೆಗೆ ಬಂದು ಸ್ವಲ್ಪ ಬರೆಯೋದು ಇನ್ಕಂಪ್ಲೀಟ್ ವರ್ಕ್ ಏನಾದರೂ ಇದೆ ಅದನ್ನ ಮುಗಿಸ್ಕೊತಿದ್ದೆ. ಬಟ್ ಶೂಟಿಂಗ್ ಇದ್ದಾಗ ಬೆಳಿಗ್ಗೆ ಬೇಗ ಎದ್ದೇಳ್ತಿದ್ದೆ. ಸೊ ಕಾಲೇಜ್ ಇದ್ದಾಗ ಲೇಟಾಗಿ ಎದ್ದೇಳ್ತಿದ್ದೆ. ಸೊ ಶೂಟಿಂಗ್ ಇದ್ದಾಗ ಬೇಗ ಎದ್ದೇಳ್ತಿದ್ದೆ. ಅದು ಬಿಟ್ಟರೆ ಹಿಂದಿನ ದಿನ ನೈಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಕೊಂಡು ಆಮೇಲೆ ಬೆಳಿಗ್ಗೆ ಎದ್ದು ಅಮ್ಮ ಬಾಕ್ಸ್ಗೆಲ್ಲ ಮಾಡ್ಕೊಟ್ಟು ತೊಗೊಂಡೋಗಿ ಸೊ ಶೂಟಿಂಗ್ ಮುಗಿಸ್ಕೊಂಡು ಬಂದು ಸೊ ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ ನೈಟಲ್ಲಿ ಎಲ್ಲ ಹೋಮ್ವರ್ಕು, ಕ್ಲಾಸ್ ವರ್ಕ್ ಏನಾದರೂ ಎಲ್ಲ ಮುಗಿಸ್ಕೊಂಡ್ಬಿಡ್ತಿದ್ದೆ. ಸೊ ದಟ್ ನಂಗೆ ಈಸಿ ಆಗುತ್ತೆ. ಇವಾಗ ಕಾಲೇಜಲ್ಲಿ ಹೆಂಗೆ ಅಂದರೆ ಕೆಲವೊಬ್ಬರು ಸಬ್ಮಿಟ್ ಮಾಡಲೇಬೇಕು ನೋಟ್ಸು ಅಂತೆಲ್ಲ ಇರ್ತಾರೆ. ಸೊ ಅವ್ರು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಆ್ಯಂಡ್ ಇವಾಗಲೂ ಅಷ್ಟೇ ಎಲ್ಲ ಅದೇ ಸೇಮ್ ಮಾಡ್ತಿದ್ದೆ. ಸೊ ಅದು ಹೆಂಗೆ ಈಸಿ ಆಗ್ತಿತ್ತು ನನಗೆ ಸಬ್ಮಿಷನ್ ಡೇಟ್ಸ್ ಹತ್ರ ಬಂದಾಗ. ಸೊ ಹಿಂಗಿತ್ತು. ಸೊ ಶೂಟಿಂಗಲ್ಲಿ ಬೈ ಚಾನ್ಸ್ ಏನಾದರೂ ಓದೋದಿದ್ರೆ, ನಂಗೆ ನಾಳೆ ಎಕ್ಸಾಮ್ ಇದೆ, ಓದ್ಕೊಂತ ಲೈಕ್ 100%ಅಲ್ಲಿ ಒಂದು 20% ಅಷ್ಟೇ ನಾನು ಶೂಟಿಂಗಲ್ಲಿ ಓದ್ತಿದ್ದು. ಎಲ್ಲರೂ ಅದನ್ನೇ ಹೇಳೋರು, ಶೂಟಿಂಗಲ್ಲಿ ಓದ್ಕೋ ಏನಾಗುತ್ತೆ, ಓದಿದ್ರೆ ಎಲ್ಲಿ ಬೇಕಾದರೂ ಓದ್ತಾರೆ ಅಂತ. ಬಟ್ ನಂಗೆ ಅದೇನೋ ಗೊತ್ತಿಲ್ಲ, ಶೂಟಿಂಗಲ್ಲಿ ಓದೋಕ್ಕೆ ಮನ್ಸು ಬರ್ತಿರ್ಲಿಲ್ಲ. ಬೇಕಾದ್ರೆ ಶೂಟಿಂಗಿಂದ ಬಂದು ಹೋಲ್ ನೈಟ್ ಓದ್ತೀನಿ, ಬಟ್ ಶೂಟಿಂಗಲ್ಲಿ ಓದಲ್ಲ ನಾನು, ಯಾಕೆ ಅಂತ ಗೊತ್ತಿಲ್ಲ. ಸೊ ಎಲ್ಲರೂ ಅದನ್ನ ಹೇಳ್ತಿದ್ರು, ಓದ್ಕೋ ಏನಾಗಲ್ಲ ಅಂತ. ಬಟ್ ನಾನು ಅಲ್ಲಂತೂ ಓದ್ತಿರ್ಲಿಲ್ಲ. ಸೊ ಅಲ್ಲಿಂದ ಬಂದು ಎಕ್ಸಾಮ್ ಇದ್ರೆ ಹೋಲ್ ನೈಟ್ ಓದ್ಕೊಂಡು ಎಕ್ಸಾಮ್ಗೆ ಹೋಗೋದು, ಹಿಂಗಿರ್ತಿತ್ತು. ಎಸ್, ಶೂಟಿಂಗ್ ಮುಗಿದ್ಮೇಲೆ ಕಾಲೇಜ್ಗೆ ಹೋದ್ಮೇಲೆ ಯಾರೆಲ್ಲ ಏನೇನು ಹೇಳಿದ್ರು? ಸೊ ಶೂಟಿಂಗ್ ಮುಗಿದ್ಮೇಲೆ ಇನ್ನೂ ರೆಗ್ಯುಲರ್ ಡೇಸ್ ಬಂದಿಲ್ಲ, ಕಾಲೇಜ್ ಡೇಸು, ಬಿಕಾಸ್ ಎಕ್ಸಾಮ್ ನಡೀತಾ ಇದೆ. ಸೊ ಇವಾಗ ನಾರ್ಮಲ್, ಎಲ್ಲರೂ ನಾರ್ಮಲ್ ಆಗಿದ್ವಿ. ನನ್ನ ಫ್ರೆಂಡ್ಸ್ ಇಲ್ಲ ಏನು ಅಮೃತ ಇನ್ಮೇಲೆ ಡೈಲಿ ಕಾಲೇಜಿಗೆ ಬರ್ತೀನಿ, ಅದಕ್ಕೆ ನಾನು ಫುಲ್ ಡೈಲಿ ಕಾಲೇಜಿಗೆ ಬರ್ತೀನಿ ಅಂತ ನಾನು ಎಕ್ಸೈಟೆಡ್ ಆಗಿ ಹೇಳಿದ್ದೀನಿ. ಗೊತ್ತಿಲ್ಲ ಹೇಗಾಗ್ತಿದೆ ಅಂತ. ಬಟ್ ಆಬ್ವಿಯಸ್ಲಿ ಒಂದು 5 to 10 days ಆದಮೇಲೆ ಶೂಟಿಂಗ್ನ ತುಂಬ ಮಿಸ್ ಮಾಡ್ಕೊತೀನಿ. ಸೊ ನೋಡೋಣ. ಎಸ್, ಈಗ ಹೊರಗಡೆ ಹೋಗಿದ್ರಲ್ಲ, ಹೊರಗಡೆ ಹೋದ್ಮೇಲೆ ಸೀರಿಯಲ್ ಕಂಪ್ಲೀಟ್ ಆದ್ಮೇಲೆ ಯಾರಾದರೂ ಏನಾದರೂ ಹೇಳಿದ್ದುಂಟಾ ಫ್ಯಾನ್ಸು ಅಂತ? ನಾನು ಅದಾದ್ಮೇಲೆ ಹೊರಗಡೆನೇ ಹೋಗಿಲ್ಲ. ಎಕ್ಸಾಮ್ ಹೋಗೋದು ಬರೋದು ಅಷ್ಟೇ ಮಾಡ್ತಿದ್ದೆ. ಅದ್ರಲ್ಲಿ ಯಾರು ಕಂಡಿಡಿಯಲ್ಲ, ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತೀನಿ. ಸೊ ಅದ್ರಲ್ಲಿ ಯಾರು ಕಂಡಿಡ್ದಿಲ್ಲ. ಅದು ಬಿಟ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ರೇಗಿಸ್ತಾ ಇದ್ರು, ಅದು ಅಳ್ಳೋದು ಎಮೋಷ್ನಲ್ ಆಗೋದು ವಿಡಿಯೋ ಇದೆಯಲ್ಲ, ಅದಕ್ಕೆ ಹೇಳ್ತಿದ್ದೆ ಅದ್ರ ಬಗ್ಗೆ ಮಾತ್ರ ರೇಗಿಸ್ಬೇಡಿ, ನಂಗೆ ಗೊತ್ತು ನನ್ನ ಎಮೋಷನ್ಸ್ ಏನು ಅಂತ. ಅದು ಬಿಟ್ರೆ ಇನ್ಯಾರು ಮಾತಾಡಿಲ್ಲ. ಎಷ್ಟು 4 ವರ್ಷದಲ್ಲಿ ತನ್ವಿ ಕ್ಯಾರೆಕ್ಟರ್ಗೆ ಸಾಕಷ್ಟು ಜನ ಅಭಿಮಾನಿಗಳು ಸಪೋರ್ಟನ್ನು ಮಾಡಿದರೆ, ಅಭಿಮಾನಿಗಳ ಪ್ರೀತಿಗೆ ಏನು ಹೇಳ್ತೀರಾ ಅಂತ? ಸೊ ಇಷ್ಟು ವರ್ಷದಿಂದ ಒಂದು ಹೊಸ ಪ್ರತಿಭೆಗೆ ಈ ಥರ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರೂ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಲಾಸ್ಟ್ ಡೇ ಶೂಟ್ಗೆ ಏನೆಲ್ಲ ಕ್ಯಾರಿ ಮಾಡಿದ್ರಿ ಅಂತ? ಬಟ್ ಏನು ಗೊತ್ತಾ, ನಂಗೆ ಬೇಜಾರು, ಲಾಸ್ಟ್ ಡೇ ಶೂಟ್ ಕೂಡ ನಾನು ಹಾಫ್ ಡೇ ಹೋಗಿದ್ದೆ. ಅವತ್ತು ನಂಗೆ ಎಕ್ಸಾಮ್ ಇತ್ತು. ಸೊ ನಾನು ಹೋಗೋಷ್ಟಲ್ಲಿ 2:30 ಆಗಿತ್ತು. ಸೊ ಒಂದೇ ಒಂದು ಪೇರ್ ಬಟ್ಟೆ ಅಷ್ಟೇ, ಇನ್ನೇನಿರಲಿಲ್ಲ. ಹೋಗಿದ್ದೆ, ಹೋಗಿ ಸ್ವಲ್ಪ ಹೊತ್ತು ರೆಡಿಯಾಗಿ ಎಲ್ಲರೂ ಫನ್ ಮಾಡ್ತಿದ್ದೆ. ಅವತ್ತು ನಮ್ಮ ಡೈರೆಕ್ಟ್ರು ಇನ್ನು 4 hour ಶೂಟಿಂಗ್, ಇನ್ನು 5 hour ಶೂಟಿಂಗ್, ಬೇಗ 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 ಅಂತ ಹೇಳಿ ಅವರು ಫುಲ್ ಜೋಶಲ್ಲಿದ್ದರು. ಸೊ ಅಷ್ಟೇ, ಇನ್ನೇನಿರಲಿಲ್ಲ. ಅದು ಬಿಟ್ಟರೆ ಟೈಮ್ ಮುಗಿತಾ 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 ಬಂತು, ಎಲ್ಲರೂ ಜಾಸ್ತಿ ಎಮೋಷ್ನಲ್ ಆಗೋಕ್ಕೆ ಬಂದರು. ಆ್ಯಂಡ್ ಲಾಸ್ಟ್ 2 hours ಅಂತೂ ಸೊ ನಮ್ಮ IP ಬಂದಿದ್ದರು. ಅವರು ಎಲ್ಲರೂ ಕೂರಿಸಿ ಆ್ಯಂಡ್ ಮಾತಾಡಿಸಿ ಒಬ್ಬೊಬ್ಬರನ್ನೇ ಮಾತಾಡ್ಸಿದ್ರು. ಸೊ ಆವಾಗ ಭಾಗ್ಯಲಕ್ಷ್ಮಿಲಿ ಅವ್ರಿಗೆ ಏನೇನು ಅನಿಸ್ತು, ಅವ್ರು ಏನೇನು ಕಲಿತರು ಅಥವಾ ಏನೇನು ಮಿಸ್ ಮಾಡ್ಕೊತಾರೆ ಅಂತ ಎಲ್ಲರೂ ಮಾತಾಡಿದ್ರು. ಸೊ ಅದು ನಾನು ಆವಾಗಲೇ ಮಾತಾಡಿದ್ದು. ಆ್ಯಂಡ್ ಹೀಗಾಗಿತ್ತು. ಆ್ಯಂಡ್ ಎಲ್ರಿಗೂ ಬಾಯ್ ಹೇಳಿ ಬರ್ಬೇಕಾದ್ರೆ ಅಂತೂ ಫುಲ್ಲು ನೋವಾಗ್ಬಿಟ್ಟಿತ್ತು ಮನಸ್ಸಿಗೆ. ಅದಾದ ಮನೆಗೆ ಬಂದಿಲ್ಲ, ನಾನು ಅದರಿಂದ ಆಚೆ ಬಂದಿರಲಿಲ್ಲ. ಒಂದು 2 days ನೈಟೆಲ್ಲ ಹತ್ತಿದ್ದೆ, ನಮಗೂ ಗೊತ್ತಿಲ್ಲ. ಸೊ ನೈಟೆಲ್ಲ ಹತ್ತಿದೆ. ಅದಾದಮೇಲೆ ಇವಾಗ ಸದ್ಯಕ್ಕೆ ಎಕ್ಸಾಮ್ ನಡೀತಿದೆ. ಸೊ ಅಷ್ಟೊಂದೇನೋ ನೆನಪಾಗ್ತಿಲ್ಲ, ಬಿಕಾಸ್ ಎಕ್ಸಾಮ್ ಇದ್ದಾಗ ಶೂಟಿಂಗ್ ಹೋಗ್ತಿದ್ದು ಕಡಿಮೆ. ಸೊ ಎಕ್ಸಾಮ್ ಆದಮೇಲೆ ಪಕ್ಕ ನೆನಪಾಗುತ್ತೆ. ಎಸ್, ಮನೆಯವ್ರು ಬಂದಮೇಲೆ ನಿಮ್ಮ ಮನೆಯವ್ರು ಯಾರು ಕೇಳಲಿಲ್ವಾ ಶೂಟಿಂಗ್ ಇಲ್ಲ ಅಂತಂದಾಗ? ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು? ಫಸ್ಟೇ ಹೇಳಿದ್ದೆ ಅವ್ರಿಗೆಲ್ಲ, ನನಗೆ ಗೊತ್ತಾಯ್ತಲ್ಲ ಆವಾಗಲೇ ಹೇಳಿದ್ದೆ.
ಸೊ ಗೊತ್ತಾಯ್ತು ನನಗೆ ನಾನು ಅಳ್ತಿದ್ದೀನಿ ಅಂತ. ಅವಾಗ ಹೇಳಿದ್ರು ಅಳ್ಬೇಡ, ದಟ್ಸ್ ಓಕೆ, ಏನಾಗಲ್ಲ, ಮುಗಿಲೇಬೇಕಲ್ವ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಹಂಗೆ ಇರೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು. ಮನೆಗೆ ಬಂದಮೇಲೂ ಅದೇ ಹೇಳಿದ್ರು, ದಟ್ಸ್ ಓಕೆ, ಎಲ್ಲರೂ ತುಂಬ ಎಮೋಷ್ನಲ್ ಆಗಿದ್ದು ನೋಡಿ ನಮ್ಮ ಅಮ್ಮನೂ ಬೇಜಾರು ಮಾಡ್ಕೊತಿದ್ರು. ಲೈಕ್ ದಟ್ಸ್ ಓಕೆ, ಏನಾಗಲ್ಲ, ಸಿಗುತ್ತೆ ಚಾನ್ಸ್ಗಳು, ಬಟ್ ಸ್ಟಾರ್ಟ್ ಆಗಿದ್ದು ಸೀರಿಯಲ್ ಮುಗಿಲೇಬೇಕಲ್ವಾ ಅಂತ ಹೇಳ್ತಿದ್ರು. ಎಸ್, ಬಿಗ್ ಬಾಸ್ ಸೀಸನ್ 13ಕ್ಕೆ ತನ್ವಿ ಅವ್ರು ಹೋಗ್ತಾರಾ ಅಂತ? ಹೋಗ್ತೀನಿ, ಅವ್ರು ಕಳ್ಸ್ಕೊಟ್ರೆ. ಯಾಕಂದ್ರೆ ಈಗ ಕಾಮನ್ ಪೀಪಲ್ಗೂ ಒಂದು ಅವಕಾಶ ಇದೆ. ಕಾಮನ್ ಪೀಪಲ್ ಜೊತೆ ಯಾವ ರೀತಿ ಹೊಡೆದಾಡ್ತೀರಾ ಅಂತ. ನಾನು ಅವ್ರು ಹೊಡೆದಾಡಿ ನಾನು ಸೈಲೆಂಟಾಗಿ ಕುತ್ಕೊಂತೀನಿ. ನೀವು ಹೊಡೆದಾಡ್ಕೊಳ್ಳಿ, ನನ್ನ ಪಾಡಿ ನನ್ನ ಬಿಟ್ಬಿಡಿ ಅಷ್ಟೇ. ನನ್ನ ತಂಟೆಗೆ ಬರಬೇಡಿ, ನಾನು ನಿಮ್ಮ ತಂಟೆಗೆ ಬರಲ್ಲ, ನನ್ನ ಪಾಡಿ ನಾನು ಇದ್ಬಿಡ್ತೀನಿ. ಎಸ್, ಸೀಸನ್ 12 ನೋಡಿದ್ರಾ? ಸೀಸನ್ 12 ನಾನು ನೋಡಲೇ ಇಲ್ಲ ಆ್ಯಕ್ಚುಲಿ ಈ ಸಲ. ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ನಂಗೆ ಎಕ್ಸಾಮ್ ಇತ್ತು ಅನ್ಸುತ್ತೆ, ಸೊ ಅದ್ರ ಪ್ರೆಷರು. ಆಮೇಲೆ ನೋಡೋಕ್ಕೆ ಹೋಗಲಿಲ್ಲ ಸೀಸನ್ 12 ನಾನು. ನೋಡೋಕ್ಕೆ ಹೋಗಿಲ್ಲ. ಬರೀ ಅದು ಇದು ಬರ್ತಿತ್ತು ಗ್ಲಿಮ್ಸು ಕಲರ್ಸ್ ಕನ್ನಡದಲ್ಲಿ 1 ಮಿನಿಟು ಅಷ್ಟೇ, ಅದನ್ನ ನೋಡ್ತಿದ್ದೆ. ಆ ಗ್ಲಿಮ್ಸ್ ನೋಡಿದಾಗ ಏನು ಅನಿಸ್ತಿತ್ತು? ಗ್ಲಿಮ್ಸ್ ನೋಡಿದಾಗ ನನಗೆ ಕಾಮಿಡಿ ತುಂಬ ಇಷ್ಟ ಆಗ್ತಿತ್ತು. ರಕ್ಷಿತ್ ಅಕ್ಕದು, ಗಿಲ್ಲಿ ನಟ ಅವ್ರದ್ದು ಕಾಮಿಡಿ ತುಂಬ ಇಷ್ಟ ಆಗ್ತಿತ್ತು. ಸೊ ಅಷ್ಟೇ, ಅದನ್ನ ನೋಡಿದ್ರೆ ಜಾಸ್ತಿ ನೆನಪೇ ಇಲ್ಲ, ಅಲ್ಲಿ ಏನೇನು ಸಿನಾರಿಯೋಸ್ ಬಂದಿತ್ತು ಅದೇನೂ ನೆನಪಿಲ್ಲ ನನಗೆ. ಎಸ್, ಇವಾಗ ರಕ್ಷಿತ್ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಇಮಿಟೇಟ್ ಮಾಡೋದಾದ್ರೆ? ಇಮಿಟೇಟ್ ಇಲ್ಲ, ಬಿಕಾಸ್ ಅಷ್ಟೊಂದೆಲ್ಲ ನೋಡೇ ಇಲ್ಲ ನಾನು. ಒಂದ್ಸಲ ಏನಾದ್ರೂ ಒಂದು ಜಲಕ್ ಅನ್ನ ತೋರಿಸೋದಾದ್ರೆ? ರಕ್ಷಿತ್ ಅಕ್ಕ ಮಾಡ್ತೀನಿ. ಸೊ ಇದು ನಿಮ್ಗೆ ನೆನಪಾಯ್ತಾ ಏನು ಅಂತ? ಸೊ ಸುದೀಪ್ ಸರ್ ಏನೋ ಮಾತಾಡ್ತಿರ್ತಾರೆ, ಕಿಚ್ಚನ ಪಂಚಾಯತಿ, ಈಗ ಅದು ತುಂಬಾ ಇದಾಗಿತ್ತು. ಸೊ ಅದು ಒಂದೇ ನಂಗೆ ನೆನಪು. ಗಿಲ್ಲಿ ಅವ್ರದ್ದು? ಗಿಲ್ಲಿ ಅಣ್ಣಂದು ಗಿಲ್ಲಿ ಯಾವುದು ಗೊತ್ತಿಲ್ಲ ನನಗೆ. ಯಾರು ಗೊತ್ತಿಲ್ಲ? ಸೊ ಅವರು ಇದೊಂದು ಸೀನ್ ಗೊತ್ತು, ಸ್ಪಂದನ ಅವ್ರು ಏನೋ ತಿಂತಾ ಇರ್ತಾರೆ, ಅದನ್ನ ತಗೊಂಡು ತಿನ್ಬಿಟ್ಟು ಹಿಂಗ್ ನೋಡ್ತಾರೆ, ಅವರು ಹಿಂಗ್ ನೋಡ್ತಾರೆ ಅಂತ ಸ್ಮೈಲ್ ಮಾಡ್ತಾರೆ, ಅಷ್ಟೇ ನೆನಪಿರೋದು. ಎಸ್, ಈಗ ಸೀಸನ್ 13ಕ್ಕೆ ಅವಕಾಶ ಕೊಟ್ರೆ ಹೋಗ್ತೀರಾ? ಹೋಗ್ತೀನಿ, ಪಕ್ಕ ಕೊಡಲ್ಲ ಅಂತ ಗೊತ್ತು, ಹೋಗ್ತೀನಿ. ಏಜ್ ಆಗಿಲ್ಲ ಅಂತನಾ? ಹೋಗ್ತೀನಿ, ಯಾರಿಗೆ ಕಡಿಮೆ ನಾವು. ಎಸ್, ಈಗ ನಿಮ್ಮ ಸೀರಿಯಲ್ ಸೆಟ್ ಅಲ್ಲಿ ಇದ್ದಂಥವ್ರನ್ನ ಯಾರನ್ನಾದ್ರೂ ಇಮಿಟೇಟ್ ಮಾಡೋದಾದ್ರೆ? ಇನ್ನು ಸೀರಿಯಲ್ ಅಂತೂ ವೈಂಡ್ ಅಪ್ ಆಯ್ತು, ಸೊ ಇಮಿಟೇಟ್ ಇಮಿಟೇಟು ಡೈರೆಕ್ಟ್ ಮಾಡ್ಬೋದು, ಬಟ್ ನನಗೆ ಅವರು ಫುಲ್ ಸ್ಟ್ರೆಸ್ಸಲ್ಲಿರೋರು ಆಯಿತಾ. ಸೊ ಏನಾದರೂ ಕೆಲಸ ಲೇಟ್ ಆಗ್ತಿದ್ರೆ ಫುಲ್ ಕಿರ್ಚೋರು, ಕರಿಯೋ ಬೇಗ ಕರಿಯೋ, ಜಗ್ಗಿ ಜಗ್ಗಿ ಬೇಗ ಕರಿಯೋ. ಸರ್ ಜಗ್ಗಿ ಅಂತ ಬಂದು ನಾವು ಅಸೋಸಿಯೇಟ್ ಡೈರೆಕ್ಟ್ರು. ಸೊ ಕರಿಯೋ ಜಗ್ಗಿ ಬೇಗ ಆರ್ಟಿಸ್ಟ್ನ ಕರಿಯೋ, ಅಯ್ಯೋ ಭಾಗ್ಯಕ್ಕ ಬನ್ನಿ ಭಾಗ್ಯಕ್ಕ ಅಂತ ಜೋರಾಗಿ ಕಿರ್ಚೋರು. ಸೊ ಅದನ್ನ ಇಟ್ಕೊಂಡು ಭಾಗ್ಯಮ್ಮನ ರೇಗ್ಸೋರು. ಬೈ ಚಾನ್ಸ್ ನಾವು ಶಾರ್ಟಿಗೆ ಬಂದಾಗ ಡೈರೆಕ್ಟ್ರ್ ಎಲ್ಲಾದರೂ ಆಚೆ ಹೋದ್ರೆ, ಕರಿಯೋ ಜಗ್ಗಿ ಕರಿಯೋ, ಡೈರೆಕ್ಟ್ರ್ ಕರಿಯೋ ಕಿರ್ಚೋರು. ಸೊ ಆ ಮೂಮೆಂಟ್ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇಮಿಟೇಟ್ ಮಾಡೋಕ್ಕೆ ಯಾರು ಇಲ್ಲ. ಎಸ್, ಈಗ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇದೆ. ಭಾಗ್ಯಕ್ಕಂದೊಂದು ಸ್ಟೈಲು, ಗುಂಡಣ್ಣಂದೊಂದು ಸ್ಟೈಲು, ಅದೇ ಥರನೇ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲಲ್ಲಿ ನೀವು ಒಂದು ಡೈಲಾಗ್ನ ಹೇಳಬೇಕು. ಯಾವುದಾದ್ರೂ ಒಂದು ಡೈಲಾಗ್ನ ನಿಮ್ಗೆ ಅವ್ರು ಹೇಳಿರೋ ಡೈಲಾಗ್ ನೆನಪಿದ್ರೆ ಅವ್ರದ್ದು ಹೇಳಿ, ಇಲ್ಲ ಯಾವುದೋ ಒಂದು ಡೈಲಾಗ್ನ ತಗೊಂಡು ಅವ್ರ ಥರ ಹೇಳಿ. ಅದೇ ಕಾಮನ್ ಆಗಿ ಎಲ್ಲ ಥರನೂ ಮಾತಾಡ್ತಿದ್ರು, ಲೈಕ್ ಇದನ್ನೇ ಪರ್ಟಿಕ್ಯುಲರ್ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ರು. ಗುಂಡಣ್ಣ ಯಾವ ಥರ ಇರ್ತಿದ್ರು? ಗುಂಡಣ್ಣ ಹೆಂಗೆ ಅಂದರೆ ಫುಲ್ ಜೋಶಲ್ಲಿದ್ದಾಗ ಬ್ರೋ ಸಾಪ್ ಬ್ರೋ ಅಂತ ಡ್ಯಾಪ್ ಮಾಡ್ಕೊಂಡು ಕೈಯೆಲ್ಲ ಬರೋನು. ಬ್ರೋ ಏನು ಗೊತ್ತಾ ಬ್ರೋ, ಬ್ರೋ ನೀನು ನಂಗೊಂದು ಹೆಲ್ಪ್ ಮಾಡ್ತೀಯಾ? ಅದು ಏನು ಗೊತ್ತಾ ಬ್ರೋ, ನಾನು ಫೋನ್ ಮಾಡ್ಬಿಟ್ಟು ನೀನು ಫೋನ್ ವಾಪಸ್ ಕೊಟ್ಬಿಡ್ತೀನಿ, ಕೊಡು ಬ್ರೋ. ಸಿಂಪಲ್ ಹೆಲ್ಪ್ಗೂ ಅವ್ನು ಬರೋ. ಬ್ರೋ ಏನು ಗೊತ್ತಾ, ಲೈಕ್ ಆಕಾಶನೇ ತಲೆ ಮೇಲೆ ಬಿದ್ದಾಯ್ತು ಹಂಗೆ. ಬ್ರೋ ಏನು ಗೊತ್ತಾ ಬ್ರೋ, ಒಂದೇ ಒಂದು ಹೆಲ್ಪ್ ಬೇಕು ಬ್ರೋ, ಒಂದೇ ಒಂದು ಸೆಕೆಂಡ್ ನೀನು ನನಗೆ ಫೋನ್ ಕೊಡ್ತೀಯಾ? ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಬರೋದು. ಅದು ಬಿಟ್ಟರೆ ಹೇಳೋ ಏನೋ ನೆನ್ಸ್ಕೊಂಡ್ರಿ? ಇಲ್ಲ, ಬಿಟ್ಟರೆ ಇನ್ಯಾವುದೂ ನೆನ್ಪು ಬರ್ತಿಲ್ಲ ನನಗೆ. ಎಸ್, ಇವ್ರು ಸುಷ್ಮಕ್ಕ ಹೆಂಗಿರ್ತಿದ್ರು? ಅವರು ಫುಲ್ಲು ನೆಕ್ಸ್ಟ್ ಲೆವೆಲ್. ಅವರು ಫುಲ್ ತುಂಬ ಜೋವಿಯಲ್ ಪರ್ಸನ್. ಅವರು ಹೆಂಗೆ ಅಂದರೆ ಸೆಟ್ಟಿಗೆ ಬಂದಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿ ಬರೋರು, ಆ್ಯಕ್ಟಿವ್ ಆಗೇ ಇರೋರು ಥ್ರೂ ಔಟ್ ದ ಡೇ. ಏನೇ ಆಗಿದ್ರು ಲೈಕ್ ಫುಲ್ ಆ್ಯಕ್ಟಿವ್ ಆಗಿರೋರು. ಆ್ಯಂಡ್ ಯಾರಾದರೂ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಅವ್ರನ್ನೂ ಆ್ಯಕ್ಟಿವ್ ಮಾಡಿಸ್ಬಿಡೋರು, ಕಾಮಿಡಿ ಮಾಡಿ 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 ಮಾಡಿ. ಸೊ ಹಾಗೆ ಈಗ ಈಗ ರೀಲ್ಸ್ ಮಾಡೋದು ಮಿಸ್ ಆಗುತ್ತೆ ಟೀಮ್ ಜೊತೆ,
ಹೌದು, ತುಂಬಾ ಮಿಸ್ ಮಾಡ್ಕೊಂತೀನಿ. ನಾನು ಆ ಲಾಸ್ಟ್ ಮಾಡಿದ್ದೆ ಅದು, ಅದಾದ್ಮೇಲೆ ಇನ್ನೂ ರೀಚ್ ಮಾಡಿಲ್ಲ. ಇನ್ನು ಅಪ್ಲೋಡ್ ಮಾಡಿಲ್ವ ಲಾಸ್ಟ್ ರೀಲ್? ಇಲ್ಲ ಲಾಸ್ಟ್ ಮಾಡಿದ್ದು ಅಪ್ಲೋಡ್ ಮಾಡಿದ್ದೀನಿ, ಅದಾದ್ಮೇಲೆ ಯಾವುದು ಮಾಡಿಲ್ಲ. ಯಾವುದು ಮಾಡಿಲ್ಲ. ಎಸ್, ನೆಕ್ಸ್ಟ್ ಏನಾದ್ರು ಗೆಟ್ ಟುಗೆದರ್ ಮಾಡುವಂತಹ ಪ್ಲಾನ್ಸ್ ಇದೆಯಾ ಅಂತ? ಇದೆ ಅನ್ಸುತ್ತೆ, ಬಟ್ ನಾವೇನಾದ್ರ ಬಗ್ಗೆ ಇನ್ನೂ ಪ್ಲಾನ್ ಮಾಡಿಲ್ಲ. ಬೈ ಚಾನ್ಸ್ ಪ್ಲಾನ್ ಮಾಡಿದ್ರೆ ಪಕ್ಕ ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ. ಎಸ್, ಈಗ ಟೀಮ್ ಅವರೆಲ್ಲ ಇದ್ರಲ್ಲ, ಸೊ ಇಷ್ಟ ಆಗಿರುವಂಥ ಟೆಕ್ನಿಷಿಯನ್ ಯಾರು ನಿಮಗೆ ಅಂತ? ಆರ್ಟಿಸ್ಟ್ ಅಂತೂ ಹೇಳಿಲ್ಲ, ಟೆಕ್ನಿಷಿಯನ್ ಯಾರು? ಟೆಕ್ನಿಷಿಯನ್ ಅಲ್ಲಿ ನನಗೆ ಲೈಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಭಿ ಅಣ್ಣ, ನಾಗ ಅಣ್ಣ, ಆಮೇಲೆ ಮೇಕಪ್ ಆರ್ಟಿಸ್ಟ್ ಮಲ್ಲೇಶ್ ಅಣ್ಣ, ಚೇತು ಅಣ್ಣ ಎಲ್ಲರೂ ಇಷ್ಟ ಆಗ್ತಿದ್ರು. ಸೊ ಕೀರ್ತಿ ಅಣ್ಣ, ಹೀಗೆ ಎಲ್ಲರೂ ಇಷ್ಟ ಆಗ್ತಿದ್ರು. ಎಸ್, ಈಗ ಯಾರಿಗಾದ್ರೂ ಫೋನ್ ಮಾಡ್ಬಿಟ್ಟು ನಂಗೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಅವಕಾಶ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರ್ಯಾಂಕ್ ಮಾಡಬೇಕಾಗುತ್ತೆ. ನಂಬಲ್ಲ, ಯಾರು ನಂಬಲ್ಲ. ನಂಗೆ ಒಂದ್ಸಲ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ಅವ್ರಿಗೆ ನಿಮ್ಗೆ ಅವಕಾಶ ಬಂದಿದೆ ಅಂತ ಈ ಥರ ನಂಗೆ ಯಾರೋ ಕಲರ್ಸ್ ಕನ್ನಡದವ್ರು ಫೋನ್ ಮಾಡಿ ಹೇಳಿದ್ರು ಅಂತ ಕೇಳಿ. ಯಾರಿಗೆ ಫೋನ್ ಮಾಡ್ಬೇಕು? ಯಾರಿಗಾದ್ರು ಆರ್ಟಿಸ್ಟ್ಗಳಿಗ? ಇಲ್ಲ, ಚಾನ್ಸೇ ಇಲ್ಲ ನಂಬಕ್ಕೆ. ನಂಗೆ ಗೊತ್ತು ಯಾಕೆ ಚಾನ್ಸೇ ಇಲ್ಲ ನಂಬಕ್ಕೆ. ಗೊತ್ತು. ಆಕ್ಚುಲಿ ಸುಷ್ಮಕ್ಕಂದು ತುಂಬಾ ಓಡಾಡ್ತದ. ಅವ್ರು ಹೋಗ್ತಾರೆ ಅಂತನಾ? ಅದ್ ಗೊತ್ತಿಲ್ಲ, ಬಟ್ ನಾನು ಹೋಗ್ತೀನಿ ಅಂದ್ರೆ ಖಂಡಿತ ನಂಬಲ್ಲ. ಅಲ್ಲ, ನೀವು ಹೋದಲ್ಲ ಈ ತರ ಓಡಾಡ್ತಿದೆ, ಏನ್ ನಿಜನಾ ಏನು ಅಂತ ಕೇಳಿ. ನಾನು ಹೋಗ್ತೀನಿ ಅನ್ನೋದು ಓಡಾಡ್ತಿದೆ ಅಂತನಾ? ಮತ್ತೆ ಸುಷ್ಮಕ್ಕ ನೀವು ಬಿಗ್ ಬಾಸ್ ಹೋಗ್ತಿದಾರಂತೆ, ನಿಜನಾ ಹಂಗೆ ಹಿಂಗೆ ಅಂತ? ಅವ್ರ ಫೋನ್ ಆನ್ಸರ್ ಮಾಡಲ್ಲ ಅನ್ಸುತ್ತೆ, ಮೇ ಬಿ. ಒಂದ್ಸಲ ಟ್ರೈ ಮಾಡಿ. ಹಲೋ, ಅಕ್ಕ ಏನ್ ಮಾಡ್ತಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು? ನಾನು ನೆಕ್ಸ್ಟ್ ಲೆವೆಲ್. ಎಲ್ಲಿ ಎಲ್ಲಿದ್ದೀರಾ? ಅಕ್ಕ, ನಂಗೆ ವಿಷಯ ಬಂತು, ಬಿಗ್ ಬಾಸ್ಗೆ ಹೋಗ್ತಿದ್ದೀರಂತ ನೀವು. ನೀವು ಭಾಗ್ಯಮ್ಮ ಇಬ್ರು ಹೋಗ್ತಿದ್ದೀರಂತೆ ಭಾಗ್ಯಲಕ್ಷ್ಮಿ ಟೀಮಿಂದ. ನಾನು ಭಾಗ್ಯಮ್ಮ ತಾಂಡವ್ ಸುಬ್ರಹ್ಮಣ್ಯ ಬರ್ತಾರೆ. ನೀವು 3 ಜನ ಹೋಗ್ತೀರಾ? ನಾನು ಗುಂಡ ಏನ್ ಮಾಡಿದ್ದೀನಿ, ನಮ್ಮನ್ನು ಕರ್ಕೊಂಡು ಹೋಗಿ. ನೀನು ಲೈಕ್ ಎಲ್ಲ ಫ್ಯಾಮಿಲಿನೇ ಹೋಗ್ಬಿಡೋಣ. 18 ಮೆಂಬರ್ಸ್ ಬೇಡ, ಟೋಟಲ್ 22 ಮೆಂಬರ್ಸ್ ಆರ್ಟಿಸ್ಟ್ ಹೋಗ್ಬಿಡೋಣ. ಸರಿ ಅಮ್ಮ, ಹೌದೌದು, ಎಕ್ಸ್ಟ್ರೀಮ್ ಫನ್ ಇರುತ್ತೆ ಬಿಡಿ. ಮತ್ತೆ ಪ್ರಿಪರೇಷನ್ ಹೇಗ್ ನಡೀತಿದೆ ಬಿಗ್ ಬಾಸ್ಗೆ? ನೀನ್ ಹೆಂಗ್ ಹೇಳ್ಕೊಡ್ತೀನಿ ಪ್ರಿಪೇರ್ ಆಗ್ತೀನಿ. ಹೌದಾ? ಓಕೆ, ನಾಳೆಯಿಂದ 2 hours ಕ್ಲಾಸಸ್ಗೆ ಬನ್ನಿ. ಓಕೆ, ನಮ್ಮ ಮನೆಗೆ. ಹೇಳ್ಕೊಡು ನನ್ ಫಸ್ಟ್. ಜಗಳ ಆಡೋದಾ? ನೀವ್ ಅದ್ರಲ್ಲಿ ಎಕ್ಸ್ಪರ್ಟ್ ತಾನೇ ಹೊಡಿಯೋದ್ರಲ್ಲಿ? ಅಮ್ಮ, ನೀನ್ ಯಾಕೆ ನನ್ಗೆ ಹಿಂಗ್ ಮಾಡ್ತಿದ್ಯಾ? ಅಷ್ಟೇ ಕಟ್ಟು ಹೊಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಓಕೆ, ಜಗಳ ಆಡೋದು ಹೇಳ್ಕೊಡ್ಬೇಕಾ? ಓಕೆ, ಹೇಳ್ಕೊಡ್ತೀನಿ, ಬಟ್ ಅದಕ್ಕೆಲ್ಲ ಪೇಮೆಂಟ್ ಇರುತ್ತೆ. ಓಕೆನಾ? ಸೊ ಸರಿ ಆಯ್ತಮ್ಮ. ನೀನು ಹೋಗ್ತಿದ್ಯಮ್ಮ ಬಿಗ್ ಬಾಸ್ಗೆ? ನಾನು ಬಿಗ್ ಬಾಸ್ ಸೀಸನ್ 18. ಸರಿ ಅಮ್ಮ, ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್ ಯು ಟು. ಓಕೆನಾ? ಸರಿ ಅಮ್ಮ. ಓಕೆ, ಒಂದು ನಿಮಿಷ. ಹಲೋ, ಹೇಳಿ. ಯಾಕಾ? ಯಾರಿದು? ಯಾಕೋ ಹೇಳಿ, ಯಾರಿದು? ಚೆನ್ನಾಗಿದ್ದೀರೇನಕ್ಕ? ಚೆನ್ನಾಗಿದ್ದೀನಿ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನಿಮ್ ಫ್ಯಾನ್ ಅಕ್ಕ. ಇಲ್ಲೇ ಬಂದಿದ್ದ, ತನ್ವಿ ಅವ್ರ ಸಿಕ್ಕಿದ್ರ ಮಾತಾಡ್ತಿದ್ದೆ, ಫೋನ್ ಮಾಡಕ್ ಹೇಳಿದ್ದಕ್ಕ. ಹೌದಾ ಅಣ್ಣ? ಹೇಳಣ್ಣ, ನಾನು ನಿನ್ ದೊಡ್ಡ ಫ್ಯಾನ್ ಅಣ್ಣ. ಯಾಕಕ್ಕ ಹಿಂಗಂತ? ನಾನೇನ್ ಮಾಡೀನಿ? ನೀವಾದ್ರೆ ಅಲ್ಲಿ ಭಾಗ್ಯನ ಸಂಸಾರದಲ್ಲಿ ತಂದಿಗ್ ತಮಾಷೆ ನೋಡ್ತಿದ್ರಿ. ಇವಾಗ ನೀವು ತಂದಿಗ್ ಬಿಟ್ಟು ನಗ್ತಿದ್ದೀರಾ? ಯಾಕೋ ಬಿಗ್ ಬಾಸ್ ಹೋಗ್ತೀರಂತೆ? ಇಲ್ಲ ಅಣ್ಣ, ನೋಡೋಣ ಬಂದ್ರೆ ಹೋಗ್ತೀನಿ. ಈಗಷ್ಟೇ ಹೇಳಿದ್ರಿ ಮತ್ತೆ ತನ್ವಿಯವ್ರ ಹತ್ರ. ನಾನ್ ಸುಮ್ನೆ ಅಣ್ಣ ಹೇಳಿದ್ದು. ಅಲ್ಲ, ಈ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನು ಭಾಗ್ಯ ಮತ್ತೆ ತಾಂಡವ್ 3 ಹೋಗ್ಬಿಟ್ಟು ನಾನು ನನ್ನ ಹೆಂಡ್ತಿರು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಆಡ್ತೀರೇನ್ ನೀವಲ್ಲಿ? ಓ, ನೀವು ಬನ್ನಿ. ನನ್ಗೆ ಹೆಂಡ್ತಿ ಇಲ್ಲ ಕಣಕ್ಕ. ಬನ್ನಿ ಮಾಡ್ಸೋಣ. ಯಾರಿದಾರಲ್ಲಿ? ಯಾರನ್ನಾದ್ರೂ ಮಾಡ್ಸೋಣ. ಏನ್ ಹುಡುಗಿ ಸಿಗಲ್ವಾ ಮದ್ವೆ ಆಗೋದಕ್ಕೆ? ಯಾರೋ ಇದಾರ ನಿಮ್ ಫ್ರೆಂಡು? ಇಲ್ಲ ಅಣ್ಣ. ಮತ್ತಿಲ್ಲ ಅಂತೀರಾ, ಮತ್ ಬನ್ನಿ ಅಂತೀರಾ, ಮತ್ ಏನ್ ಹೆಂಗ್ ನಂಬ್ಕೊಂಬರ್ಲಿ ನಾನು? ಹೆಂಗೋ ನಂಬ್ಕೊಂಡ್ ಬನ್ನಿ, ಅಲ್ಲಿ ಹೋದ್ಮೇಲೆ ನೋಡೋಣ ಆಗುತ್ತೆ. ಹಂಗಂತೀರೇನು?
ಯಾರೋ ಒಬ್ರು ಸಿಗ್ತಾರೆ ಮದ್ವೆಗೆ ಅಂತ ಬೇರೆ ಹೇಳ್ತಿದ್ದೀರಾ, ಸಿಗ್ತಾರ ಬಿಡಿ. ಯಾರೋ ಒಬ್ರು ಅಂತಂದ್ರೆ ಮತ್ತೆ ನೀವು ಇವ್ರನ್ನೇ ತೋರಿಸ್ಬಿಟ್ಟು ಮದುವೆ ಆಗಿ ಅಂತಂದ್ರೆ ನಾನು ಯಾರಣ್ಣ ನೀವು ಯಕ್ಕ ಯಕ್ಕ ಅಂತೆಲ್ಲ ಮಾತಾಡ್ತಿರಲ್ಲ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಶ್ರೇಷ್ಠ ಅವರೇ ಹೇಗಿದ್ದೀರಾ? ಕಾವ್ಯ ಅವರೇ ಅಲಿಯಾಸ್ ಕಾವ್ಯ. ಶ್ರೇಷ್ಠ ಅಲಿಯಾಸ್ ಕಾವ್ಯನ, ಕಾವ್ಯ ಅಲಿಯಾಸ್ ಶ್ರೇಷ್ಠನ? ಹೇಗಾದ್ರೂ ಕರಿಬಹುದು. ಎರಡೂ ಆಗ್ಬಿಟ್ಟಿದೀನಿ. ಇಷ್ಟು ದಿನ ಶ್ರೇಷ್ಠ ಆಗಿದ್ದೆ, ಬಟ್ ಇವತ್ತಿಂದ ಕಾವ್ಯ ಆಗಿದ್ದೀನಿ ಸೀರಿಯಲ್ ಮುಗಿದ್ಮೇಲೆ. ಮಂಜುನಾಥ್ ಹಾಯ್ ಮಂಜುನಾಥ್ ಅವ್ರೆ, ಹೇಳಿ. ಏನಿಲ್ಲ, ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ಓ, ನಾನು ಸೂಪರ್ ಆಗಿದ್ದೀನಿ. ಬಿಗ್ ಬಾಸ್ ಸೀಸನ್ 13ಕ್ಕೆ ಶ್ರೇಷ್ಠ ಅವರು ಬಲಗಾಲಿಟ್ಟು ಹೋಗ್ತಾ ಇದ್ರಂತೆ. ಇಲ್ಲಪ್ಪ, ಆತರ ಏನು ಅಫಿಷಿಯಲಿ ಯಾವ್ದು ಬಂದಿಲ್ಲ. ಇನ್ ಕೇಸ್ ಬಂತು ಅಂದ್ರೆ ನೋಡೋಣ. ಯಾರು ಬಿಗ್ ಬಾಸ್ ನ ಬೇಡ ಅಂತಾರೆ. ಬಿಗ್ ಬಾಸ್ ಶ್ರೇಷ್ಠ ಅವ್ರು ಏನಕ್ಕೆ ಹೋಗ್ಬೇಕು ಅಂತ? ಯಾಕೆ ಹೋಗ್ಬೇಕು ಅಂದ್ರೆ ಲೈಕ್ ಅಂದ್ರೆ ಅಲ್ಲಿ ಅಷ್ಟು ದಿನ ಹೇಗೆ ಸರ್ವೈವ್ ಮಾಡಬಹುದು, ಹೇಗ್ ಮಾಡ್ತೀನಿ, ಮತ್ತೆ ನನ್ ಬಗ್ಗೆ ನಾನು ತುಂಬಾ ಕ್ಲಾರಿಟಿ ತಿಳ್ಕೊಳಕ್ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗ್ಬೋದು. ಅದರ್ ದೆನ್ ದಟ್ ಐ ಆಮ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟು ಆಗ್ತೀನಿ. ಸೊ ನೋಡುವ. ಖಂಡಿತವಾಗ್ಲೂ ಅವಕಾಶ ಬರುತ್ತೆ, ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೇಷ್ಠ ಅವರೇ, ಸಿಗೋಣ. ಓಕೆ ಮಂಜುನಾಥ್ ಅವರೇ, ಬಾಯ್. ಥ್ಯಾಂಕ್ ಯು, ಬಾಯ್. ಮಾಡ್ಬಿಡಿ, ಓಕೆನಾ? ಎಸ್ ಸರ್, ಫೈನಲಿ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಅಭಿಮಾನಿಗಳಿಗೆ ನಾನು ಆವಾಗಲೇ ಹೇಳ್ದಾಗೆ, ಸೊ ಏನು ಅಂದರೆ ಅಮೃತ ಗೌಡ ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಗೊತ್ತಿರೋದು ಬಿಟ್ಟು, ಸೊ ಇವತ್ತು ಒಂದು 4-5 ಜನ ಕಂಡಿಡ್ತಿದ್ದಾರೆ ಅಂದರೆ ಸೊ ಅದು ಭಾಗ್ಯಲಕ್ಷ್ಮಿ ಸೀರಿಯಲಿಂದ, ಅವರು ಅದಕ್ಕೆ ಕೊಟ್ಟಿರೋ ಪ್ರೀತಿಯಿಂದ. ಸೊ ನಿಮ್ಮ ಪ್ರೀತಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಮತ್ತಷ್ಟು ಯಾವ್ದು ಬಂದಿದೆಯಾ ಆಪರ್ಚುನಿಟೀಸು? ಬಂದಿದೆ, ಅದೇ ಏನು ಯೋಚನೆ ಮಾಡ್ತಾ ಇದ್ದೀನಿ, ಲೈಕ್ ತೊಗೊಳ್ಳೋದಾ ಬೇಡವಾ, ತೊಗೊಂಡ್ರು ಹೆಂಗೆ ಎಜುಕೇಷನ್ ಕಡೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಎನಿವೆ ಒಳ್ಳೇದಾಗಲಿ. ಒಂದು ಕಡೆ ಸಿನಿಮಾ ರಂಗ, ಮತ್ತೊಂದು ಕಡೆ ಸೀರಿಯಲ್ ರಂಗ, ಮತ್ತೊಂದು ಕಡೆ ಎಜುಕೇಷನ್. ಸೊ ಮೂರಲ್ಲೂ ಮಿಂಚುವಂತಹ ಭಾಗ್ಯ ನಿಮ್ದಾಗ್ಲಿ. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಸಿಗಲಿ, ಅದೇ ರೀತಿ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸು ಕೂಡ ಬರೀತಾ ಇರಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕಿಚ್ಚ ಸುದೀಪ್ ಅವ್ರಿಗೆ ಏನು ಹೇಳ್ತೀರಾ ಬಿಗ್ ಬಾಸ್ ಸೀಸನ್ 13ಕ್ಕೆ? ಐ ಲವ್ ಯು ಕಿಚ್ಚ ಸರ್. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಂತೂ ಟಾಪ್ ನಾಚ್, ಆ್ಯಂಡ್ ನನಗೂ ಕೂಡ ನಿಮ್ಮ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಗಲಿ. ವಿ ಲವ್ ಯು. ಎಸ್, ಕೆಡಿ ನೋಡಿದ್ರಾ? ಕೆಡಿಯಲ್ಲಿ ನಿಮ್ಮ ಗುಂಡಣ್ಣ ಆಕ್ಟ್ ಮಾಡಿದ್ರು. ಏನ್ ಹೇಳ್ತಿದ್ರು ಕೆಡಿ ಆಕ್ಟ್ ಮಾಡಿದಾಗ? ಸೊ ಅವನೇನು ಹೇಳಿಲ್ಲ, ಲೈಕ್ ಪ್ರೇಮ್ ಸರ್ ತುಂಬ ಒಳ್ಳೆಯವರು, ನನಗೇನಾದರೂ ಸ್ವಲ್ಪ ಸುಸ್ತಾಯ್ತು ಅಂದರೆ ಕೂರಿಸ್ಬಿಡೋರು. ಸೊ ನನಗೆ ಹೇಗೆ ಕನ್ವೀನಿಯಂಟು ಹಾಗೆ ಕೆಲಸ ಮಾಡಿಸಿದ್ರು. ಸೊ ಚೆನ್ನಾಗಿತ್ತು ಬ್ರೋ ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ ಅಂತ ಹೇಳಿದ್ದ. ಎಷ್ಟು ದಿನ ಮಾಡಿದ್ರಂತೆ? ಅದು ಗೊತ್ತಿಲ್ಲ, ಕೇಳಿಲ್ಲ. ಸೊ ಹೋಗ್ತಿದ್ದ, ಗೊತ್ತಿಲ್ಲ ಎಷ್ಟು ದಿನ ಹೋಗಿದ್ನು ಅಂತ ನೆನಪಿಲ್ಲ ನನಗೆ. ಸೊ ಅದೇ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಬ್ರೋ ಅಂತ ಹೇಳ್ತಿದ್ದ. ಓಕೆ, ನೆಕ್ಸ್ಟ್ ಏನಾದರೂ ಪ್ರೇಮ್ ಅವ್ರು ನಿಮ್ಮನ್ನು ಕರೆದ್ರೆ ನೀವು ಹೋಗ್ತೀರಾ? ನಾನು ಓಡೋಡು. ಓಕೆ, ಪ್ರೇಮ್ ಅವ್ರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾಗಳಲ್ಲಿ ನಿಮಗೆ ಯಾವುದು ಇಷ್ಟ ಅಂತ? ನಾನು ಮೇಜರ್ ಆಗಿ ಏನಂದ್ರೆ ಮೂವೀಸ್ ನೋಡಲ್ಲ, ಅದರಲ್ಲಿ ಡೈರೆಕ್ಟರ್ ನೇಮ್ಗಳಂತೂ ಇದ್ದಿದ್ದು ನೋಡಲ್ಲ. ಸೊ ಮೂವೀಸ್ ನೋಡಲ್ಲ ಅಷ್ಟಾಗಿ. ಸೊ ಅದೇ ಇನ್ಮೇಲೆ ಅನ್ಕೊಂಡಿದ್ದೀನಿ ಮೂವೀಸ್ ನೋಡಬೇಕು ಅಂತ. ಸೊ ಇನ್ಮೇಲೆ ಎಕ್ಸಾಮ್ ಆದಮೇಲೆ ಡೈಲಿ ಕೂತ್ಕೊಂಡು 4-5 ಮೂವಿ ನೋಡ್ಬಿಟ್ಟು ಮಾಡ್ಕೊಂಡ್ಬಿಡ್ತೀನಿ. ಎಸ್, ಎನಿವೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ 13ಕ್ಕೆ ಹೋಗ್ತಾರೆ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಒಂದಷ್ಟು ಅವರ ಒಂದು ಟೀಮ್ನ ಸದಸ್ಯರನ್ನ ಕಳಿಸ್ಕೊಡುವಂತಹ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಅದು ಎಲ್ಲಿಂದ ಎಲ್ಲಿಗೋ ಹೋಯ್ತದು, ತೊಂದರೆ ಇಲ್ಲ. ಆದರೂ ಕೂಡ ತನ್ವಿ ಆಗಿ ಸಾಕಷ್ಟು ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ಮೆಂಟ್ ಮಾಡಿದಂತಹ ಅಮೃತ ಅವರ ಮಾತು ಇದಾಗಿತ್ತು. ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತೂ ಮುಗಿದಿದ್ದಾಯಿತು. ಅವರ ಅಳುನೂ ಕೂಡ ಕರ್ನಾಟಕದಾದ್ಯಂತ ಇನ್ಸ್ಟಾಗ್ರಾಮ್ ಮೂಲಕ ಹರಿದಿದ್ದಾಯಿತು. ಸೊ ಮತ್ತಷ್ಟು ಅವಕಾಶಗಳ ಮೂಲಕ, ಮತ್ತಷ್ಟು ಎಜುಕೇಷನ್ ಮೂಲಕ ಮತ್ತೆ ನಿಮ್ಮ ಮುಂದೆ ಬರ್ತಾರೆ. ಸೊ ಇದಾಗಿತ್ತು ಇವತ್ತಿನ ತನ್ವಿ ಅಲಿಯಾಸ್ ಅಮೃತ ಅವರ ಸ್ಪೆಷಲ್ ಇಂಟರ್ವ್ಯೂ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.